ಈ ಟೇಬಲ್ಗಳನ್ನು ನೋಡಿ. ಪ್ರತಿಯೊಂದು ಟೇಬಲನ್ನು ವಿವಿಧ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಈ ಭಾಗಗಳಲ್ಲಿ ಕೆಲವು ಸಂಖ್ಯೆಗಳನ್ನು ನಾವು ಕಾಣಬಹುದು. ಈ ಭಾಗಗಳನ್ನು ಸೆಲ್ಗಳು ಅಂತ ಕರೆಯಲಾಗುತ್ತೆ. ಈ ಸೆಲ್ಗಳಲ್ಲಿ ಕೆಲವು ಸೆಲ್ಗಳನ್ನ ಕಲರ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಕೊಟ್ಟಿರುವ ಟೇಬಲ್ನಲ್ಲಿ ಸೂಪರ್ ಸೆಲ್ಗಳನ್ನ ಗುರುತಿಸೋದು ಹೇಗೆ ಅಂತ ನಾವು ತಿಳ್ಕೊಳ್ತೇವೆ. ಇದರಲ್ಲಿರುವ ಮೊದಲ ಟೇಬಲ್ ಅನ್ನ ನೋಡೋಣ. ಈ ಟೇಬಲ್ನಲ್ಲಿರುವ ಸೆಲ್ಗಳಲ್ಲಿ 3 ಸೆಲ್ಗಳನ್ನ ಕಲರ್ ಮಾಡಲಾಗಿದೆ. ಈ ಸೆಲ್ಗಳಲ್ಲಿರುವ ಸಂಖ್ಯೆಗಳಲ್ಲಿ ಅಂತಹ ವಿಶೇಷತೆ ಏನಿದೆ ಅಂತ ನಾವು ಗಮನಿಸಬೇಕು. ಮೊದಲಿಗೆ 688 ನಾವು ನೋಡಿದ್ರೆ 688ರ ನೆರೆಹೊರೆಯಲ್ಲಿರುವ ಸಂಖ್ಯೆಗಳಾದ 426 ಮತ್ತು 432ಕ್ಕಿಂತ 688 ಒಂದು ದೊಡ್ಡ ಸಂಖ್ಯೆ. ಹಾಗಾಗಿ ಇದನ್ನ ಕಲರ್ ಮಾಡಲಾಗಿತ್ತು. ಅದೇ ರೀತಿ 565 ನೋಡಿದ್ರೆ ನಾವು ಅದರ ಅಕ್ಕಪಕ್ಕದಲ್ಲಿ ಬರುವ ಸಂಖ್ಯೆಗಳಾದ 55 ಮತ್ತು 358ಕ್ಕಿಂತ 565 ಒಂದು ದೊಡ್ಡ ಸಂಖ್ಯೆ. ಹಾಗಾಗಿ ಈ ಸೆಲ್ ಅನ್ನ ಕೂಡ ಕಲರ್ ಮಾಡಲಾಗಿತ್ತು. ಇದೇ ಕಾರಣಕ್ಕೆ 878 ಕೂಡ ಕಲರ್ ಮಾಡಲಾಗಿತ್ತು. ಅಂದ್ರೆ ಯಾವುದಾದ್ರೂ ಒಂದು ಸೆಲ್ ಅನ್ನ ಸೂಪರ್ ಸೆಲ್ ಅಂತ ಕರಿಬೇಕು ಅಂದ್ರೆ ಅದರ ನೆರೆಯ ಸೆಲ್ಗಳಲ್ಲಿ ಇರುವ ಸಂಖ್ಯೆಗಳಿಗಿಂತ ಆ ಸೆಲ್ ನಲ್ಲಿರುವ ಸಂಖ್ಯೆ ದೊಡ್ಡದಿರಬೇಕು. ಆಗ ಅದನ್ನ ಒಂದು ಸೂಪರ್ ಸೆಲ್ ಅಂತ ಕರೀತೇವೆ. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ವಿಡಿಯೋನ ಪಾಸ್ ಮಾಡಿ ಈ ಟೇಬಲ್ನಲ್ಲಿ ಸೂಪರ್ ಸೆಲ್ಗಳು ಯಾವುವು ಅಂತ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿ. ಇದರಲ್ಲಿ 475 853ಕ್ಕಿಂತ ಕಡಿಮೆ. ಹಾಗಾಗಿ 475 ಒಂದು ಸೂಪರ್ ಸೆಲ್ ಅಲ್ಲ. ಅದೇ ರೀತಿ 853 ಅದರ ನೆರೆಯ ಸಂಖ್ಯೆಗಳಾದ 475 ಮತ್ತು 287ಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ 853 ದೊಡ್ಡ ಸಂಖ್ಯೆ. ಹಾಗಾಗಿ ಇದು ಒಂದು ಸೂಪರ್ ಸೆಲ್ ಆಗಿರಬೇಕು. ಅದೇ ರೀತಿಯಲ್ಲಿ ನಾವು ಚೆಕ್ ಮಾಡ್ತಾ ಹೋದ್ರೆ 904 66 ಮತ್ತು 568ಕ್ಕಿಂತ ದೊಡ್ಡ ಸಂಖ್ಯೆ. ಹಾಗಾಗಿ 904 ಇರುವ ಸೆಲ್ ಒಂದು ಸೂಪರ್ ಸೆಲ್. ಇದೇ ರೀತಿ 890 ಕೂಡ ಒಂದು ಸೂಪರ್ ಸೆಲ್. ಕಡೆಯದಾಗಿ 781 ಕೂಡ ಒಂದು ಸೂಪರ್ ಸೆಲ್. ಈಗ ಮತ್ತೊಂದು ಟೇಬಲ್ ಅನ್ನ ನೋಡೋಣ. ಈ ಟೇಬಲ್ನಲ್ಲಿ ನಾವು ನೋಡೋ ಹಾಗೆ ಹಲವಾರು ಸಾಲುಗಳಿದೆ ಮತ್ತು ಲಂಬ ಸಾಲುಗಳಿದೆ. ಇದರಲ್ಲಿ ಯಾವ ಸೆಲ್ಗಳು ಸೂಪರ್ ಸೆಲ್ಗಳು ಅಂತ ನಾವು ಗುರುತಿಸಬೇಕು. ಇಲ್ಲಿ ಯಾವುದಾದ್ರೂ ಒಂದು ಸೆಲ್ ಸೂಪರ್ ಸೆಲ್ಲಾ ಅಥವಾ ಅಲ್ವಾ ಅಂತ ನಾವು ಚೆಕ್ ಮಾಡಬೇಕು ಅಂದ್ರೆ ಅದರ ಮೇಲೆ, ಕೆಳಗೆ, ಎಡಕ್ಕೆ ಮತ್ತು ಬಲಕ್ಕೆ ಬರುವ ಸೆಲ್ಗಳಲ್ಲಿರುವ ಸಂಖ್ಯೆಗಳನ್ನ ಆ ಸಂಖ್ಯೆಯ ಜೊತೆ ಹೋಲಿಸಿ ನೋಡಬೇಕಾಗುತ್ತೆ. ಮೊದಲ ಸಂಖ್ಯೆಯಾದ 79946 ತಗೊಳ್ಳೋಣ. ಇದರ ನೆರೆಯ ಸಂಖ್ಯೆಯಾದ 37067 ಮತ್ತು 66045 ಅದಕ್ಕೆ ಹೋಲಿಸಿ ನೋಡಿದ್ರೆ 79946 ಒಂದು ದೊಡ್ಡ ಸಂಖ್ಯೆ. ಹಾಗಾಗಿ ಈ ಒಂದು ಸೆಲ್ ಸೂಪರ್ ಸೆಲ್ ಆಗಿರುತ್ತೆ. ಇದು ಸೂಪರ್ ಸೆಲ್ ಆಗಿರೋ ಕಾರಣ 37067 ಮತ್ತು 66045 ಇರುವ ಸೆಲ್ಗಳು ಸೂಪರ್ ಸೆಲ್ ಆಗೋದನ್ನ ತಪ್ಪಿಸುತ್ತೆ. ಅಂದ್ರೆ ಯಾವುದಾದ್ರೂ ಒಂದು ಸೂಪರ್ ಸೆಲ್ ನಮಗೆ ಸಿಕ್ಕಿದ ನಂತರ ನಾವು ಅದರ ನೆರೆಯ ಸೆಲ್ಗಳನ್ನ ಸೂಪರ್ ಸೆಲ್ಗಳಿಗಾಗಿ ಪರಿಶೀಲನೆ ಮಾಡೋದನ್ನ ನಿರ್ಲಕ್ಷಿಸಬಹುದು. ಇದು ನಮಗೆ ಸ್ವಲ್ಪ ಸಮಯವನ್ನ ಉಳಿಸುತ್ತೆ. ಈಗ 90337 ಒಂದು ಸೂಪರ್ ಸೆಲ್ಲ ಅಥವಾ ಅಲ್ವಾ ಅಂತ ಚೆಕ್ ಮಾಡೋಣ. 90337 ಅದರ ನೆರೆಯ ಸಂಖ್ಯೆಗಳಿಗಿಂತ ಒಂದು ದೊಡ್ಡ ಸಂಖ್ಯೆ. ಹಾಗಾಗಿ ಇದು ಒಂದು ಸೂಪರ್ ಸೆಲ್ ಆಗಿರುತ್ತೆ. ಅದೇ ರೀತಿ 34175 ಒಂದು ಸೂಪರ್ ಸೆಲ್ಲ ಅಥವಾ ಅಲ್ವಾ ಅಂತ ಚೆಕ್ ಮಾಡಿದ್ರೆ ಆ ಒಂದು ಸಂಖ್ಯೆ ಅದರ ನೆರೆಯ ಸಂಖ್ಯೆಗಳಿಗಿಂತ ಕಡಿಮೆ ಸಂಖ್ಯೆ. ಹಾಗಾಗಿ 34175 ಇರುವ ಸೆಲ್ ಒಂದು ಸೂಪರ್ ಸೆಲ್ ಅಲ್ಲ. ಅದೇ ರೀತಿ 10524 ಇರುವ ಸೆಲ್ ಕೂಡ ಒಂದು ಸೂಪರ್ ಸೆಲ್ ಅಲ್ಲ. ವಿಡಿಯೋನ ಪಾಸ್ ಮಾಡಿ ಇನ್ನು ಉಳಿದ ಸೂಪರ್ ಸೆಲ್ಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ನಿಮಗೆ 92207 ಮತ್ತು 96452 ಸೂಪರ್ ಸೆಲ್ಗಳು ಅಂತ ಸಿಕ್ಕಿದ್ರೆ ಸಬಾಷ್, ನೀವು ಸೂಪರ್ ಸೆಲ್ಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿ ನಾವು
ಒಂದು ಸಾಲು ಮತ್ತು ಹಲವಾರು ಲಂಬ ಸಾಲುಗಳು ಇರುವ ಟೇಬಲ್ಗಳಲ್ಲಿ ಮತ್ತು ಹಲವಾರು ಸಾಲುಗಳು ಮತ್ತು ಹಲವಾರು ಲಂಬ ಸಾಲುಗಳು ಇರುವ ಟೇಬಲ್ಗಳಲ್ಲಿ ಸೂಪರ್ ಸೆಲ್ಗಳನ್ನ ಹುಡ್ಕೋದು ಹೇಗೆ ಅಂತ ಕಲ್ತ್ಕೊಂಡ್ವಿ.